ಕೊನೆಯ ಹಂತಕ್ಕೆ ಬಂದಿರುವ ಬಿಗ್ ಬಾಸ್ನಲ್ಲಿ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿಯವರೆಗೆ ಸ್ಪರ್ಧಿಗಳ ಟ್ರೋಫಿ ಎತ್ತಿ ಹಿಡಿಯುವ ಕನಸಿಗೆ ಮಿಡ್ ವೀಕ್ ಎಲಿಮಿನೇಷನ್ ಅಡ್ಡಗೋಡೆಯಾಗಿ ಕಾಡ್ತಿತ್ತು. ಧನುಷ್ ಹೊರತುಪಡಿಸಿ ಮಿಕ್ಕವರೆಲ್ಲರೂ ಈ ವಾರ ನಾಮಿನೇಟ್ ಆಗಿದ್ರು. ಆದರೆ ಮನೆಯಲ್ಲಿರುವ ಎಲ್ಲರೂ ಟಫ್ ಕಾಂಪಿಟೀಟರ್ಗಳಾಗಿದ್ದಾರೆ. ಎಲ್ಲರಿಗೂ ಅಸಂಖ್ಯಾತ ಬೆಂಬಲಿಗರಿದ್ದಾರೆ. ಹೀಗಾಗಿ ಈ ಮಿಡ್ ವೀಕ್ ಎಲಿಮಿನೇಷನ್ಗೆ ಬಲಿಯಾಗುವ ಸ್ಪರ್ಧಿಯನ್ನ ಊಹಿಸುವುದು ಬಹಳ ಕಷ್ಟವಾಗಿತ್ತು. ಕೆಲವರು ಕಾವ್ಯ, ಇನ್ನು ಕೆಲವರು ರಘು ಎಲಿಮಿನೇಟ್ ಆಗ್ತಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ರು. ಆದರೆ ಇದೀಗ ಎಲ್ಲ ಗೊಂದಲಗಳಿಗೆ ತೆರೆ ಬಿದ್ದಿದೆ. ಊಹೆಗೆ ನಿಲುಕದ ಎಲ್ಲರಿಗೂ ಅಚ್ಚರಿ ಮೂಡಿಸುವ ಸ್ಪರ್ಧಿಗೆ ಮಿಡ್ ವೀಕ್ನಲ್ಲೇ ಗೇಟ್ ಪಾಸ್ ಸಿಕ್ಕಿದೆ. ಈ ವಾರ ಬಿಗ್ ಬಾಸ್ ಸ್ಪರ್ಧಿಗಳ ಕ್ರೇಜ್ ಏನು ಅನ್ನೋದು ಎಲ್ಲರಿಗೂ ಅರ್ಥವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಸ್ಪರ್ಧಿಗಳ ಅಭಿಮಾನಿಗಳು, ಬೆಂಬಲಿಗರು ಧಾವಿಸಿ ತಮ್ಮ ತಮ್ಮ ನೆಚ್ಚಿನವರಿಗೆ ಪ್ರೋತ್ಸಾಹಿಸಿದ್ದನ್ನ ನೋಡಿದಾಗ ಯಾರು ಯಾರಿಗಿಂತ ಕಡಿಮೆ ಇಲ್ಲ. ಎಲ್ಲರಲ್ಲೂ ಟಫ್ ಫೈಟ್ ಶುರುವಾಗಿದೆ ಅಂತ ಅನಿಸಿದ್ದು ಸಹಜ. ಹೀಗಾಗಿ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಹಾಗೂ ಟ್ರೋಫಿ ವಿನ್ನರ್ನ ಡಿಸೈಡ್ ಮಾಡುವುದು ಎಲ್ಲರಿಗೂ ಕಷ್ಟವಾಗಿತ್ತು. ಅದರಲ್ಲೂ ಫ್ಯಾನ್ಸ್ ಮುಂದೆ ಧನುಷ್ನ ಕ್ರೇಜ್, ಧ್ರುವಂತ್ನ ಶಕ್ತಿ, ಕಾವ್ಯಗಿರುವ ಹವಾ, ರಕ್ಷಿತಾ ಬೆನ್ನಿಗೆ ನಿಂತಿರುವ ಜನ, ಹೀಗೆ ಎಲ್ಲರೂ ಸಖತ್ತಾಗಿ ಆಟ ಆಡಿ ತಮ್ಮದೇ ಆದ ದೊಡ್ಡ ಅಭಿಮಾನಿ ಬಳಗವನ್ನ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. ಆದರೆ ಇದರ ನಡುವೆ ಎಲ್ಲರೂ ಊಹಿಸಿದ್ದ ಸ್ಪರ್ಧಿಗಳನ್ನ ಬಿಟ್ಟು ಲಿಸ್ಟ್ನಲ್ಲೇ ಇಲ್ಲದ ಸ್ಪರ್ಧಿ ಮನೆಯಿಂದ ಹೊರ ನಡೆದಿದ್ದಾರೆ. ಜೈ ಮಹಾಕಾಲ್. ಎಸ್, ಈ ವಾರ ಬಿಗ್ ಬಾಸ್ನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ನಿಂದ ತಮ್ಮ ಆಟ ಮುಗಿಸಿದ್ದು ಬೇರೆ ಯಾರೂ ಅಲ್ಲ, ಡ್ಯಾಶಿಂಗ್ ಧ್ರುವಂತ್ ಅಂತ ಹೇಳಲಾಗ್ತಿದೆ. ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ, ಕೊನೆ ವಾರಗಳಲ್ಲಿ ಕಮ್ಬ್ಯಾಕ್, ಟಾಸ್ಕ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನದ ಹೊರತಾಗಿಯೂ ಧ್ರುವಂತ್ ಎಲಿಮಿನೇಟ್ ಆಗಿದ್ದಾರೆ ಅಂತ ಸುದ್ದಿ ಹೊರಬಿದ್ದಿದೆ. ಹಿಂದಿನ ದಿನ ಇದೇ ಧ್ರುವಂತ್ ಅಭಿಮಾನಿಗಳ ಮುಂದೆ ಅಬ್ಬರಿಸಿ ಬೊಬ್ಬಿರಿದಿದ್ರು. ಇದು ಒನ್ ಮ್ಯಾನ್ ಆರ್ಮಿ ಶೋ. ನಾನು ಎಷ್ಟೋ ಜನರನ್ನ ಮನೆಗೆ ಕಳಿಸಿದ್ದೀನಿ, ಉಳಿದಿರೋದು 6 ಜನ. ಅವರನ್ನ ಮನೆಗೆ ಕಳಿಸಿ ಬಿಗ್ ಬಾಸ್ ವಿನ್ನರ್ ಆಗ್ತೀನಿ ಅಂತ ಸಖತ್ ಕಾನ್ಫಿಡೆನ್ಸ್ ನಲ್ಲಿದ್ರು. ತನಗೆ ಎದುರಾಳಿಗಳೇ ಇರಬಾರ್ದು ಅಂತ ಗಟ್ಟಿ ಧ್ವನಿಯಲ್ಲಿ ಗರ್ಜಿಸಿದ್ರು. ಆದರೆ ಅವರ ಅಬ್ಬರ ಡ್ಯಾಶಿಂಗ್ ಪರ್ಫಾರ್ಮೆನ್ಸ್ ಕೊನೆ ವಾರದ ಮಧ್ಯದಲ್ಲೇ ಅಂತ್ಯವಾಗಿದೆ. ಈ ಮೂಲಕ ಟಾಪ್ 6ನಲ್ಲಿ ಸ್ಥಾನ ಪಡೆಯುವ ಅವಕಾಶವನ್ನ ಧ್ರುವಂತ್ ಕೈಚೆಲ್ಲಿದ್ದಾರೆ ಅಂತ ಸುದ್ದಿ ವೈರಲ್ ಆಗ್ತಿದೆ. ಉಳಿದ ಸ್ಪರ್ಧಿಗಳಾದ ಗಿಲ್ಲಿ, ರಘು, ರಕ್ಷಿತಾ, ಅಶ್ವಿನಿ, ಧನುಷ್, ಕಾವ್ಯ ಬಿಗ್ ಬಾಸ್ನ ಟಾಪ್ 6ನಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ದು ಗ್ರ್ಯಾಂಡ್ ಫಿನಾಲೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಅಧಿಕೃತ ಮಾಹಿತಿಗೆ ಬಿಗ್ ಬಾಸ್ನ ಮುಂದಿನ ಎಪಿಸೋಡ್ವರೆಗೂ ಕಾಯಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.